ಮತ್ತೆ ಸಿನಿಮಾ ಪ್ಯಾರಡೈಸ್ಗೆ ನಿಮಗೆ ಸ್ವಾಗತ. ಕ್ಲೈಮ್ಯಾಕ್ಸ್ನಲ್ಲಿ ನಮ್ಮ ನೋಡುಗರ ಕಣ್ಣಲ್ಲೇ 4 ಹನಿಯನ್ನು ಉದುರಿಸುವಷ್ಟು ಭಾವುಕತೆಯನ್ನು ಅಭಿವ್ಯಕ್ತಿಗೆ ಒಡ್ಡುವಷ್ಟು ಅವನು ಶಕ್ತನಿದ್ದಾನೆ. ಹಾಗಾಗಿ ಧ್ರುವ ಸರ್ಜಾ ಕನ್ನಡಕ್ಕೆ ಇನ್ನೊಬ್ಬ ಆಶಯವನ್ನು ಹುಟ್ಟುಹಾಕಿದಂಥ ಸ್ಟಾರ್ ವ್ಯಾಲ್ಯೂವನ್ನು ದಕ್ಕಿಸಿಕೊಳ್ಳಬಲ್ಲ ಆಕ್ಷನ್ ಓರಿಯೆಂಟೆಡ್ ಮತ್ತು ಭಾವನಾತ್ಮಕ ಚಿತ್ರಗಳನ್ನು ಮಾಡಿ ದಕ್ಕಿಸಿಕೊಳ್ಳಬಲ್ಲಂಥ ಒಬ್ಬ ಯುವ ನಟನಾಗಿ ಅರ್ಜುನ್ ಅದ್ಧೂರಿಯ ಮೂಲಕ ನಿಚ್ಚಳವಾಗಿ ಕೊಟ್ಟಿದ್ದಾರೆ. ಕಡಲ ಬಾಯಲ್ಲಿ ಕೈ ಹಾಕಿ ಮುತ್ತೊಂದ ತಂದು ಕೊಡುವೆನು, ಬೆಳ್ಳಿ ಬಾನಲ್ಲಿ ಕೈ ಚಾಚಿ ನಿನ್ನೆಸರವೊಮ್ಮೆ ಬರೆವೆನು, ಪ್ರತಿಕ್ಷಣ ನಿನ್ನನೇ ಜಪಿಸುವ ಸಿರಿದು, ಕಂಪು ಕಸ್ತೂರಿ ಸುರಿದ ನಗುವ ಕಾವೇರಿ ಮೊಗದ ನನ್ನ ಕಣ್ಣಲ್ಲಿ ಮೆರೆದ ಹೇ 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 ಹೇ. ರಾಧಿಕಾ ಪಂಡಿತ್ ಕನ್ನಡದ ಹೆಣ್ಣುಮಗಳು. ಒಂದು ಸಿನಿಮಾದ ಎಳೆಯನ್ನ ಆರಂಭದಲ್ಲಿ ಮೊಗ್ಗಿನ ಮನಸ್ಸಿನ ಮೂಲಕ ಹಿಡ್ಕೊಂಡು ಬಂದಂತ ಈ ಹುಡುಗಿ 3 ಫಿಲ್ಮ್ ಫೇರ್ ಅನ್ನ ತನ್ನ ಅಭಿವ್ಯಕ್ತಿಗೆ ಈಗಾಗಲೇ ತಗೊಂಡಂತ ಕನ್ನಡದ ಬಹಳ ಹೆಮ್ಮೆಯ ನಟಿ. ಯಾವುದೇ ಸಿನಿಮಾ ಅವಳು ಮಾಡಿದ ಸಿನಿಮಾ ಸೋತಿರಬಹುದು, ಆದರೆ ಅವಳ ಪಾತ್ರದ ಮೂಲಕ ಸೋಲಿಲ್ಲ. ಇಲ್ಲಿ ಎಂಥ ಒಂದು ಉಜ್ವಲವಾದಂಥ ಅಭಿವ್ಯಕ್ತಿಯನ್ನು ಪ್ರತಿ ಕ್ಷಣದಲ್ಲೂ ಅವಳು ನಿಮಗೆ ಕೊಡ್ತಾಳೆ ಅಂತಂದರೆ, ನಟನೆ ಅಂದರೆ ಹೀಗಿರಬೇಕು, ಪಾತ್ರಾಭಿವ್ಯಕ್ತಿ ಅಂದರೆ ಹೀಗಿರಬೇಕು. ಒಬ್ಬ ನಟಿ ತನ್ನ ಪಾತ್ರಕ್ಕಾಗಿ ತನ್ಮಯಗೊಂಡು ತಾದಾತ್ಮ್ಯಗೊಳ್ಳುವ ರೀತಿ ಅಂದರೆ ಇದಿರಬೇಕು ಅಂತ ಅನ್ನಿಸುವಷ್ಟು ರಾಧಿಕಾ ಪಂಡಿತ್ ಬಹಳ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ತುಂಬ ಪಾತ್ರಗಳಿಲ್ಲ, ಆದರೆ ಇದ್ದ ಪಾತ್ರಗಳೆಲ್ಲವೂ ಗಟ್ಟಿಯಾಗಿದೆ. ತೂ ಅಂತ ಉಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ, ಹೋಗೆ ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ, ಹೋಗೆ ಹೋಗಮ್ಮ ಹೋಗೆ. ಸಣ್ಣದಾದ ಕಥೆಯ ಎಳೆ ಇಡೀದಾದಂಥ ಹೃದಯದ ಒಳಗಡೆನೇ ಹಲವು ಸೂತ್ರಗಳನ್ನ ಕಟ್ಟುತ್ತಾ ಆ ಕ್ಲೈಮ್ಯಾಕ್ಸಿಗೆ ಹೋಗುವಂತ ಅರ್ಜುನನ ಕೈಚಳಕ, ಕೆಮರಾ, ಹಾಡು ಇವೆಲ್ಲವನ್ನ ಮೀರಿಸುವ ದೀಪು ಎಸ್ ಕುಮಾರ್ನ ಸಂಕಲನ ಕನ್ನಡಕ್ಕೆ ಒಂದು ಹೊಸ ಕನಸನ್ನು ಹುಟ್ಟಾಕಿದೆ. ಕನ್ನಡ ಬಂಜೆಯಾಗಿಲ್ಲ, ಕನ್ನಡದ ಸೃಜನಾತ್ಮಕ ಶಕ್ತಿ ಬತ್ತಿಲ್ಲ. ನಾವು ಪರಭಾಷಾ ಚಿತ್ರಗಳೊಟ್ಟಿಗೆ ಪೈಪೋಟಿಯನ್ನ ಮಾಡಲಿಕ್ಕೆ ನಮ್ಮಲ್ಲೂ ಇನ್ನೂ ಹುಡುಗರಿದ್ದಾರೆ. ಹೊಸಬರೆಲ್ಲರೂ ಕೆಟ್ಟ ಚಿತ್ರ ಮಾಡುವವರಲ್ಲ, ಹೊಸಬರಾದರೂ ಕೂಡ ಚಿತ್ರವನ್ನೇ ಒಂದು ಹೆಣೆಯುವುದನ್ನು ಉದ್ಯೋಗವಾಗಿಸಿಕೊಂಡು ವೃತ್ತಿ ಪ್ರೀತಿ ಮತ್ತು ಭಯಭಕ್ತಿಯಿಂದ ಬರುವಂಥ ಹುಡುಗರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಅರ್ಜುನ್ ದೊಡ್ಡ ಸಾಕ್ಷಿಯಾಗಿ ನಿಲ್ತಾನೆ. ಹ್ಯಾಟ್ಸ್ ಆಫ್ ಟು ಅರ್ಜುನ್. ಅದ್ಧೂರಿ ಸಿನಿಮಾದ ಬಗ್ಗೆ ನನ್ನ ಮಾತುಗಳನ್ನು ಕೇಳಿದ್ರಿ, ಇದರ ದೃಶ್ಯಾವಳಿಗಳನ್ನು ನೋಡಿ. ಅದ್ಧೂರಿ ಸಿನಿಮಾ ಎಷ್ಟು ಅದ್ಧೂರಿಯಾದಂಥ ಒಂದು ಜನಪ್ರಿಯತೆಯನ್ನ, ಜನಾಕರ್ಷಣೆಯನ್ನ ಪಡ್ಕೊಂಡಿದೆ ಅಂತ. ನಿಜಕ್ಕೂ ಈ ಸಿನಿಮಾ ಯುವಕ ಯುವತಿಯರನ್ನ ಸೆಳೆದಿದೆ. ಇದು ಬಹಳ ಮೌಲ್ಯವಾದಂಥ ಮಾತು. ಯಾಕೆಂತಂದ್ರೆ ನಾವು ಯುವಕ ಯುವತಿಯರನ್ನ ಸೆಳೆಯಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದೆವು, ತಿಣುಕಾಡ್ತಾ ಇದ್ದೆವು. ಯಾಕೆಂದ್ರೆ ಅವರ ವಿಶ್ವಾಸವನ್ನ ಕಳ್ಕೊಂಡಿದ್ದೆವು. ಆದ್ರೆ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಅದ್ಭುತವಾದಂಥ ಪ್ರತಿಕ್ರಿಯೆ, ಯುವ ಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆ ಇದು ಬಹಳ ದೊಡ್ಡ ಆಶಾವಾದವಾಗಿ ಕಂಡಿದೆ ಅನ್ನೋದನ್ನ ನೀವೇ ಈ ದೃಶ್ಯಗಳ ಮೂಲಕ ನೋಡಬಹುದು. ನೋಡಿ. ಅಂದ್ಲು ಆ ದಿನ, ಅಂದ್ಲು ಈ ದಿನ, ಲಿಪ್ಸ್ ಕೊಟ್ಲು ಆ ದಿನ, ಚಿಪ್ಸ್ ಕೊಟ್ಲು ಈ ದಿನ, ಅಮ್ಮಾಟ ಅಮ್ಮಾಟ. ಅದ್ಧೂರಿಯ ಸಿನಿಮಾದ ಬಗ್ಗೆ ಒಂದು 2 ಹೆಮ್ಮೆಯ ವಿಚಾರಗಳನ್ನು ಹೇಳಿದ್ರೆ ಆತ್ಮ ಪ್ರಶಂಸೆ ಅಂತ ಭಾವಿಸಬೇಡಿ. ಇದೇ ಅರ್ಜುನನ ಬಗ್ಗೆ ನಮ್ಮ ಗಾಂಧಿನಗರದ ನ್ಯೂಸ್ ಇರ್ಬೋದು, ಲೈವ್ ಇರ್ಬೋದು, ಎಲ್ಲ ಕಡೆ ನಾವು ಹೇಳ್ತಾ ಬಂದದ್ದು
ಅರ್ಜುನ್ ಒಂದು ಒಳ್ಳೆಯ ಸಿನಿಮಾವನ್ನ ಕೊಡ್ತಾನೆ. ಆ ಭರವಸೆ ನಮಗೆ 100ಕ್ಕೆ 100ರಷ್ಟು ಇದೆ ಅಂತ ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ಅದಿವತ್ತು ಸತ್ಯ ಆಗಿದೆ. ಅದರ ಜೊತೆಗೆ ನಮ್ಮ ಚಾನೆಲ್ ಮೂಲಕನೇ ವಿದೇಶದಲ್ಲಿದ್ದ ನಿರ್ಮಾಪಕರೊಬ್ಬರು, ಅದರ ಆ ನಿರ್ಮಾಪಕರಣದ ತಂಡದಲ್ಲೊಬ್ಬರು ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅದನ್ನು ಇವತ್ತು ಬಂದು ಪಬ್ಲಿಕ್ ಅಲ್ಲಿ ಪ್ರಶಂಸೆ ಮಾಡಿದ್ರು. ಜೊತೆಗೆ ಅವರು ಶೋನಲ್ಲಿ ಪಾಲ್ಗೊಂಡ್ರು. ಅರ್ಜುನ್ ಸರ್ಜಾ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ನಾನು ಈ ಸಿನಿಮಾ ನೋಡಬೇಕು ಅಂತಾನೆ ಅಮೇರಿಕಾದಿಂದ ಬಂದಿದ್ದೀನಿ. ಅದರಲ್ಲೂ ಈ ಡೈರೆಕ್ಟರ್ ಅರ್ಜುನ್ ಅವರ ಸಾಹಸ ಎಷ್ಟು, ಹೇಗೆ ಅಂಬಾರಿನಲ್ಲಿ ಮಾಡಿದ್ರು, ಅದನ್ನು ನೋಡಾದ್ಮೇಲೆ ಈ ಅದ್ದೂರಿಯಲ್ಲಿ ಅವ್ರು ಹೇಗೆ ಮಾಡಿರ್ತಾರೆ ಅನ್ನೋದು ನನಗೆ ಭಾಳ ಮುಖ್ಯ ಆಯಿತು. ಸಾಲದಕ್ಕೆ ಹೊಸ ನವನಟ ಧ್ರುವ ಸರ್ಜಾ ಅನ್ನೋ ಹುಡುಗ, ಅವನ ಪೋಸ್ಟರ್ಗಳೆಲ್ಲ ನೋಡಿದಾಗ ಇವನು ಈ ಥರ ಮಟ್ಟಕ್ಕೆ ಮಾಡ್ತಾನ ಅಂತ ಒಂದು ಆಶ್ಚರ್ಯನೂ ನಮಗಿತ್ತು. ಖಂಡಿತವಾಗೂ ಸೂಪರಾಗಿ ಮಾಡಿದ್ದಾನೆ. ಕನ್ನಡದಲ್ಲಿ ನಾನು ಇನ್ನು ಮುಂದೆ ಈ ಥರ ಆ್ಯಕ್ಟಿಂಗ್ ಮಾಡೋರು ಬರೋದು ಯಾವಾಗ ಅಂತ ಭಾಳ ಯೋಚನೆ ಮಾಡ್ತಾಯಿದ್ದೆ. ನಾವು ಅಮೇರಿಕಾದಲ್ಲಿದ್ದರೂ ಕನ್ನಡ ಬಿಟ್ಟು ಇಂಗ್ಲೀಷೇ ಮಾತಾಡೋದಿಲ್ಲ. ಅಂಥದ್ರಲ್ಲಿ ಇಂಥ ಆ್ಯಕ್ಟಿಂಗ್ ಮಾಡೋದನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ರಾಧಿಕಾ ಪಂಡಿತ್ ಅಂತೂ ಶಿ ಈಸ್ ಅ ವೆರಿ ಪ್ರೊಫೆಷನಲ್ ಆ್ಯಕ್ಟಿಂಗ್, ಶಿ ಡಿಡ್ ಇಟ್, ಬಿಲೀವ್ ಮೀ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅರ್ಜುನ್ಗೆ ಜೈ ಹೇಳೋಕ್ಕಂತೂ ನಾನಂತೂ ಯತ್ನ ಪಡ್ತೀನಿ. ವಿ ಆರ್ ರಿಯಲಿ ವೆರಿ ವೆರಿ ಹ್ಯಾಪಿ. ಇಷ್ಟು ನಮ್ಮ ಕುಟುಂಬದಿಂದ ಇನ್ನೊಬ್ಬ ಹೀರೋ ಆಗಿ ಬಂದಿದ್ದಾನೆ. ಅದು ಇವತ್ತು ಮೊದಲನೇ ದಿನ ಚಿತ್ರ ರಿಲೀಸ್ ಆಗ್ತಾ ಇದೆ. ಒಂದು ಪಿಕ್ಚರ್ ರಿಲೀಸ್ ಅನ್ನೋದೇ ಒಂದು ಸಂತೋಷವಾದ ವಿಷಯ. ಅದರಲ್ಲಿ ಪಿಕ್ಚರ್ನ ಇಷ್ಟು ಚೆನ್ನಾಗಿ ಜನ ಎಂಜಾಯ್ ಮಾಡ್ತಿದ್ದಾರೆ. ಸಾಂಗ್ಸಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಫೈಟ್ಸಿಗೆ ವಿಶಿಲ್ ಮಾಡ್ತಿದ್ದಾರೆ, ಈ ಡೈಲಾಗ್ಸಿಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಇಟ್ಸ್ ಎ ಅದ್ದೂರಿಯಾದ ಎಂಟ್ರಿನೇ ಒಂದು ಹೀರೋಗೆ, ಒಬ್ಬ ಹೊಸ ಹೀರೋಗೆ ರಾಕಿಂಗ್ ಎಂಟ್ರಿ ಅಂತಾರಲ್ಲ ಆ ಥರ. ಸೊ ಅದು ನಮ್ಮನೆ ಹುಡುಗ ಅಂತ ಅನ್ನೋದಕ್ಕೆ ನಿಜವಾಗ್ಲೂ ಐ ಫೀಲಿಂಗ್ ವೆರಿ ವೆರಿ ಪ್ರೌಡ್. ತುಂಬ ಹೆಮ್ಮೆ ಆಗ್ತಾ ಇದೆ. ಅದ್ದೂರಿ ಚಿತ್ರತಂಡ ನಮ್ಮೊಂದಿಗೆ ಖುಷಿಯಾಗಿ ಹಂಚಿಕೊಂಡಂತ ಅನುಭವ ಹೀಗಿದೆ. ಇದು ಪಕ್ಕಾ ಲವ್ ಸ್ಟೋರಿ, ಅಂದರೆ ಕ್ಯೂಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ. ಆ್ಯಕ್ಷನ್ಸು ಇದೆ, ಮಜವಾಗಿದೆ. ಅಂದರೆ ಈಗಿನ ಟ್ರೆಂಡ್, ಅಂದರೆ ಈಗಿನ ಕಾಲೇಜ್ ಹುಡುಗರು ಯಾವ ಥರ ಹುಡುಗಿರನ್ನ ಇಷ್ಟಪಡ್ತಾರೆ, ಈ ಥರ ನಾನು ರಚನಾ ಅಂತ ಯಾವ ಕ್ಯಾರೆಕ್ಟರ್ ಇದೆಯಲ್ಲ ಆ ಥರ ಹುಡುಗಿನ ಇಷ್ಟಪಡ್ತಾರೆ. ರಚನಾ ಅನ್ನೋ ಕ್ಯಾರೆಕ್ಟರು ಹೇಗಿದೆ ಅನ್ನೋದು ಅದ್ದೂರಿ ಚಿತ್ರದಲ್ಲಿ ತೋರಿಸಿದ್ರೆ, ಅರ್ಜುನ್ ಅನ್ನೋ ಕ್ಯಾರೆಕ್ಟರು ಅವ್ನಿಗೆ ಎಷ್ಟೇ ಬೈದ್ರೂ ಏನೇ ಮಾಡಿದ್ರು, ಕ್ಯಾಕ್ರು ಸುಗಿಲಿ, ಮಕ್ಕೂಗಿಲಿ, ಬೈಲಿ, ಓಡಲಿ, ಕೋಪಿಸ್ಕೊಳ್ಳಿ, ಏನೇ ಮಾಡಿದ್ರು ಹೀರೋಯಿನ್ ಹಿಂದೆನೇ ಹೋಗ್ತಾ ಇರ್ತಾನೆ. ಅದೇ ಥರ ಒಂದು ಸಾಂಗು ಇದೆ, ಫಸ್ಟ್ ಸಾಂಗೆ ಇದು ತೂ ಅಂತ ಹೋಗಿದ್ರು ಅಂತ. ಆ ಸಾಂಗಲ್ಲೇ ಗೊತ್ತಾಗೋಗುತ್ತೆ ಏನೇ ಮಾಡಿದ್ರು ಅವ್ನು ಹಿಂದೆನೇ ಹೋಗ್ತಾ ಇರ್ತಾನೆ. ಪೇಷನ್ಸ್ ಇದೆ, ಅದು ನನ್ನ ಕ್ಯಾರೆಕ್ಟರ್. ಅರ್ಜುನ್ ಮತ್ತು ರಚನಾ ಬರೀ ಹೆಸರು ಅಷ್ಟೇ, ಬಟ್ ಅರ್ಜುನ್ ಆ್ಯಂಡ್ ರಚನಾ ನಮ್ಮ ಮಧ್ಯ ಎಷ್ಟೋ ಜನ ಇದ್ದಾರೆ. ಬಿಕಾಸ್ ಇಟ್ ಈಸ್ ಅ ವೆರಿ ಈ ಕಾಲದ ಲವ್ ಸ್ಟೋರಿ. ಸೊ ಅರ್ಜುನ್ ಅನ್ನೋದು ಪ್ರತಿಯೊಂದು ಎವ್ರಿ ಸೆಕೆಂಡ್ ಗೈ ಇಸ್ ಅರ್ಜುನ್. ಆ್ಯಂಡ್ ರಚನಾ ಸಿಗೋದು ಆಲ್ಸೋ ಎವ್ರಿ ಕಾಲೇಜ್ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಯಾವ ಹುಡುಗಿ ಕಾಣಿಸುತ್ತೋ ಶಿ ಕ್ಯಾನ್ ಬಿ ರಚನಾ. ಬಿಕಾಸ್ ಇದು ಲವ್ ಸ್ಟೋರಿ ಅನ್ನೋದು ಈ ಕಾಲದ ಲವ್ ಸ್ಟೋರಿ. ಸೊ ಈ ಕಾಲದಲ್ಲಿ ಹುಡುಗಿ ಲವ್ವಲ್ಲಿ ಹೇಗಿರ್ತಾರೆ, ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರ ಯೋಚನೆಗಳು, ಅವರ ಆ್ಯಟಿಟ್ಯೂಡ್ ಟುವರ್ಡ್ಸ್ ರಿಲೇಷನ್ಶಿಪ್ ಅವ್ರ ಲವ್ ಹೇಗಿರುತ್ತೆ, ಅದನ್ನು ನಾವು ತೋರಿಸಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅಂಬಾರಿ ಅದು 2 ವರ್ಷಗಳ ನಂತರ ಬಂದಿರೋವಂಥ ಅದ್ದೂರಿ ಸಿನಿಮಾ. ಜನಕ್ಕೂ ಎಲ್ಲೋ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬ ಇಲ್ಲದೆ ಇದ್ರೆ ಒಂದು ಅದಕ್ಕೆ ನಾನೆಲ್ಲೂ ಅವರ ನಂಬಿಕೆಗೆ ಎಲ್ಲೂ ದ್ರೋಹ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಇಂಥದ್ದೊಂದು ರೆಸ್ಪಾನ್ಸ್ ಇಡೀ ಕರ್ನಾಟಕದಲ್ಲಿ ಜನ ಹೇಳ್ತಾರೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಧ್ರುವ ಒಬ್ಬ ಹೊಸ ಹುಡುಗ, ಆ ಹೊಸ ಹುಡುಗನಿಗೆ ಇಷ್ಟೊಂದು ಎಂಕರೇಜ್ ಸಿಗುತ್ತೆ, ಇಷ್ಟೊಂದು ಇದು ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ವೀಕ್ಷಕರೇ, ಬಹಳ ಕಾಲದ ನಂತರ ತುಂಬು ಮನಸ್ಸಿನಿಂದ ಪೂರ್ಣ ಪ್ರಮಾಣದಲ್ಲಿ ಖುಷಿಯಾಗಿ ಇವತ್ತು ನಾವು ಅಂಕವನ್ನು ವಿತರಿಸ್ತಾ ಇದ್ದೇವೆ. ನಮ್ಮ ಪ್ರತಿ ಪರೀಕ್ಷೆಗಳಾದಾಗಲೂ ನಮ್ಮ ಕನ್ನಡದ ಮಕ್ಕಳು ಹೇಗೆ 100ಕ್ಕೆ 99.5 ಎಲ್ಲ ಮಾರ್ಕ್ ತಗೊಂಡು 100ಕ್ಕೆ 100 ತಗೊಂಡು ಹೇಗೆ ಸಂಭ್ರಮಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಅದ್ದೂರಿಗೆ ಕನ್ನಡ ಚಿತ್ರರಂಗದ ಆಶಯ ಇದೇ ರೀತಿ ಬೆಳೆಯಲಿ ಅನ್ನುವ ಕಾರಣಕ್ಕಾಗಿ ನಾವು ಕೊಟ್ಟ ಒಟ್ಟು ಅಂಕಗಳು ಇಷ್ಟು. ನಾನು ಸುಮ್ಮನೆ ನಿಂತಿದ್ದೆ, ಎದುರಿಗೆ ಬಂದ್ಬಿಟ್ಲು, ನನ್ನ ಗುಂಡಿ ಬಿಚ್ಚಿತ್ತು, ಹೃದಯ ಕದ್ಬಿಟ್ಲು. ಓ ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಂ ಅನಾರ್ಕಲಿ ಅವ್ರದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್. ಒನ್ ಅಂಡ್ ಓನ್ಲಿ ಅಚ್ಚೋದು ಮಾತ್ರ ಟಾಪ್ ಲವ್ ಸ್ಟೋರಿ. ಸರಿ, ಮುಂದೆ ಹೇಳ್ಬಮ್ಮ. ಅಂದ್ಲು ಆ ದಿನ, ಅಂದ್ಲು ಈ ದಿನ. ವೀಕ್ಷಕರೇ, ಕೊನೆಗೂ ಒಂದು ಆಶಾಕಿರಣ ಹೊಳೆದಿದೆ. ಒಂದು ಸಮೂಹದ ಯಶಸ್ಸು ಆರಂಭ ಆಗುವುದು ಒಂದು ಬಿಂದುವಿನಿಂದ. ಹಾಗಾಗಿ ಅರ್ಜುನ್
ನಮ್ಮ ನಾಳಿನ ಆಶಯವಾಗಿದ್ದಾನೆ. ಅದ್ಧೂರಿ ಗೆಲುವಿನ ಹೊಂಗನಸಾಗಿ ದಾಖಲಾಗಿದೆ. ಈ ಹೊಂಗನಸು ಅತ್ಯಂತ ಸಮೃದ್ಧ ಕನಸುಗಳಾಗಿ ನಾಡಿನಾದ್ಯಂತ ಜೈಬೇರಿ ಬಾರಿಸಲಿ. ಅವರಿಗೆ ಈ ಯಶಸ್ಸು ಬರುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಚೈತನ್ಯ ಬರಲಿ ಅಂತ ಆಶಿಸ್ತಾ ಇವತ್ತಿನ ಸಿನಿಮಾ ಪ್ಯಾರಡೈಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.